ಸ್ನೇಹಿತರೆ ನಮಸ್ಕಾರ. ಸಮರ್ಥ ಸ್ಟಡಿ ಸರ್ಕಲ್ ಆ್ಯಪ್ ಅಥವಾ ವೆಬ್ಸೈಟಲ್ಲಿ ಯಾವ ಥರ ಲಾಗಿನ್ ಆಗಬೇಕು, ಯಾವ ಥರ ರಿಜಿಸ್ಟರ್ ಆಗಬೇಕು, ಹಾಗೂ ಯಾವ ಥರ ಫ್ರೀ ಮತ್ತು ಪೇಯ್ಡ್ ಕೋರ್ಸ್ಗಳನ್ನು ನಾವು ನೋಡಬಹುದು. ಇದಲ್ಲದೆ ನಮ್ಮ ವೆಬ್ಸೈಟಲ್ಲಿ ನಾವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ಯಾವ ಥರ ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೊಂದು ಸಣ್ಣ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ. ಫಸ್ಟ್ ನಾವು ಗೂಗಲ್ ಕ್ರೋಮ್ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ನಮ್ಮದು ವೆಬ್ಸೈಟ್ನ ಸರ್ಚ್ ಮಾಡಬೇಕು. ನಮ್ಮ ವೆಬ್ಸೈಟ್ ಸಮರ್ಥ ಸ್ಟಡಿ ಸರ್ಕಲ್ .com. ನೀವು ಇಲ್ಲಿ ಯಾವುದೇ ಥರದ ಸ್ಪೇಸ್ಗಳನ್ನು ಕೊಡಬಾರ್ದು. ಓಕೆ, ಫಸ್ಟ್ ಈ ಥರ ಓಪನ್ ಆಗುತ್ತೆ. ಇದಾದ ನಂತರ ಇಲ್ಲಿ ಒಂದು ಮನುಷ್ಯನ ಚಿತ್ರ ತೋರಿಸುತ್ತೆ ಅಲ್ವಾ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಲಾಗಿನ್ ಆಪ್ಷನ್ಸ್ ತೋರಿಸುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ಯಾರು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಿರೋ ಅವರು ಮೊದಲು ಮೊಬೈಲ್ ನಂಬರ್ನ ಹಾಕಿದ ನಂತರ ನೆಕ್ಸ್ಟ್ ಅಂತ ಒತ್ತಬೇಕು. ಅದಾದ ನಂತರ ಇಲ್ಲಿ ನೀವು ಲಾಗಿನ್ ವಿತ್ OTP ಆಪ್ಷನ್ಸ್ನ ಚೂಸ್ ಮಾಡ್ಕೋಬೇಕು. ಯಾರು ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡ್ತಿರ್ತೀರಾ, ರಿಜಿಸ್ಟರ್ ಮಾಡಿರಲ್ವಾ, ಅವ್ರಿಗೆ OTP ಹಾಕಿದ ತಕ್ಷಣ ನಿಮಗೆ ಇನ್ನೊಂದು ಫಾರ್ಮ್ ಫಿಲ್ಅಪ್ ಮಾಡೋದು ಆಪ್ಷನ್ಸ್ ತೋರಿಸುತ್ತೆ. ಅದು ಎಲ್ಲಾನು ಕರೆಕ್ಟಾಗಿ ಹಾಕಬೇಕು. ಅಲ್ಲಿ ಡೇಟ್ ಆಫ್ ಬರ್ತ್ ಆಗಲಿ, ನೇಮ್ ಆಗಲಿ, ಲಾಸ್ಟ್ ನೇಮ್ ಆಗಲಿ, ಮೊಬೈಲ್ ನಂಬರು, ಜಿಮೇಲ್ ID, ಮತ್ತು ನೀವು ಪಾಸ್ವರ್ಡ್ ಏನು ಇಡ್ತಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಹೆಸರು ಫಾರ್ ಎಕ್ಸಾಂಪಲ್ ನನ್ನ ಹೆಸರೇ ಅಜಯ್ ಕುಮಾರ್ ಇದೆ. ಈಗ ನನ್ನ ಹೆಸರು ಅಜಯ್ ಕುಮಾರ್ ಅಂತಂದರೆ ಫಸ್ಟ್ ಲೆಟ್ರ್ ಕ್ಯಾಪಿಟಲ್ AJAY, ಅದಾದಮೇಲೆ @ ಇದು 2026. ಈ ಥರ ನೀವು ಪಾಸ್ವರ್ಡ್ನ ಇಡಬೇಕು. ಸೊ ಹೈ ಸೆಕ್ಯೂರಿಟಿ ಸೇಫ್ ಇರುತ್ತೆ. ನೀವು ಲಾಗಿನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ ನೀವು ಇಲ್ಲಿ 3 ಲೈನ್ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೈಡಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೀವು ಫ್ರೀ ಕೋರ್ಸು, ಪೇಯ್ಡ್ ಕೋರ್ಸು, ಇಲ್ಲಿ ನೋಡಿ ಪೇಯ್ಡ್ ಕೋರ್ಸ್ ಅಂತಂದರೆ ಇಲ್ಲಿ ಪೇಯ್ಡ್ ಕೋರ್ಸ್ ಇದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರು ಪರ್ಚೇಸ್ ಮಾಡಿಲ್ಲ ಅವ್ರಿಗೆ ಪರ್ಚೇಸ್ ಆಪ್ಷನ್ಸ್ ತೋರಿಸುತ್ತೆ. ಯಾರು ನೀವು ಫೀ ಪೇಮೆಂಟ್ ಮಾಡಿದ್ದೀರಾ ಅವ್ರಿಗೆ ಯಾವ ಥರ ಮಾಡಬೇಕು ಅನ್ನೋದನ್ನ ನಾವು ನಿಮಗೆ ಹೇಳ್ಕೊಡ್ತೀವಿ. ಅದು ಓಪನ್ ಮಾಡಿದ ತಕ್ಷಣ ಇಲ್ಲೆಲ್ಲ ಈ ಥರ ಎಲ್ಲ ಸಬ್ಜೆಕ್ಟ್ಗಳು ಬರುತ್ತೆ. ಈಗ ಅದು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಈ ಥರ ಕ್ಲಾಸಸ್ ಇರುತ್ತೆ. ನೀವು ಕ್ಲಾಸಸ್ಗಳನ್ನು ನೋಡ್ಬೋದು. ಒಂದು ವೇಳೆ ನಾವು ಈಗ ಆಲ್ರೆಡಿ ಇವತ್ತು ನಿನ್ನೆ ನಡೆದಿರ್ತಕ್ಕಂಥ ಕ್ಲಾಸ್ಗಳು ಆಲ್ರೆಡಿ ಅಪ್ಲೋಡ್ ಆಗಿವೆ. ಈಗ ಅಪ್ಕಮಿಂಗ್ ಮತ್ತೆ ಲೈವ್ ಕ್ಲಾಸ್ ಇದ್ದಾಗ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನೋ ಆ್ಯಂಡ್ ಅಪ್ಕಮಿಂಗ್ ಕ್ಲಾಸಸ್ಗಳು ಇಲ್ಲಿ ತೋರಿಸುತ್ತವೆ. ಇದು ಪೇಯ್ಡ್ ಕೋರ್ಸ್ ಆಯಿತು. ಈಗ ಫ್ರೀ ಕೋರ್ಸ್. ಈ ಫ್ರೀ ಕೋರ್ಸ್ನ ಕ್ಲಿಕ್ ಮಾಡಿದಾಗ ಇಲ್ಲಿದೆ ಕರ್ನಾಟಕ TT PSTR GPSTR HSTR ಫ್ರೀ ಕ್ಲಾಸಸ್. ಇಲ್ಲಿ ವ್ಯೂ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಪ್ರೀವಿಯಸ್ಲಿ ಎಷ್ಟು ಫ್ರೀ ಕ್ಲಾಸಸ್ಗಳನ್ನು ನಾವು ಲೈವ್ ನಡೆಸಿದ್ವಿ ಇಲ್ಲೆಲ್ಲ ತೋರಿಸುತ್ತೆ. ಓಕೆ, ಇದಾದ ನಂತರ ಇದು 3 ಲೈನ್ ಮೇಲೆ ಇನ್ನೊಂದು ಟೈಮ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಟಿಫಿಕೇಶನ್ಸ್ ಅಂತ ಇದೆ. ಎರಡನೇದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಿದೆ, ನೀವು ಯಾರು ಅಡ್ಮಿಷನ್ ಮಾಡಿದ್ದೀರಾ, ಯಾರು ಫೀಸ್ ಪೇ ಮಾಡಿದ್ದೀರಾ ಅವ್ರ ಮೊದಲು ಇದು ಫಸ್ಟ್ SSC ಕಲಬುರ್ಗಿ ಕೋಚಿಂಗ್ ಅಡ್ಮಿಷನ್ ರಿಜಿಸ್ಟ್ರೇಷನ್ ಅಂತಿದೆ ಅಲ್ವಾ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಈ ಥರ ಫಾರ್ಮ್ ಬರುತ್ತೆ. ಫಾರ್ಮ್ ಬಂದಾಗ ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ಜಿಮೇಲ್ನ ಟೈಪ್ ಮಾಡಬೇಕು. ಈಗ ನೋಡಿ ನಂದು ಜಿಮೇಲ್ನ ನಾನು ಟೈಪ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನನ್ನ ನೇಮ್ ಟೈಪ್ ಮಾಡಿದ್ದೀನಿ. ಅದಾದ ನಂತರ ಲಾಸ್ಟ್ ನೇಮ್, ನನ್ನ ಲಾಸ್ಟ್ ನೇಮ್ನ ಟೈಪ್ ಮಾಡಿದ್ದೀನಿ. ಅದಾದ ನಂತರ ನನ್ನ ಮೊಬೈಲ್ ನಂಬರ್, ಅದಾದ ನಂತರ ವಾಟ್ಸಪ್ ನಂಬರ್. ವಾಟ್ಸಪ್ ನಂಬರ್ ಯಾಕೆ ಬೇಕು ಅಂತಂದರೆ ಈಗ ನಿಮ್ದೆಲ್ಲ ಗ್ರೂಪ್ ಅದು ಮಾಡ್ತೀವಲ್ವ, ಗ್ರೂಪ್ ಅದಲ್ಲಿ ಆ್ಯಡ್ ಮಾಡೋದಕ್ಕೆ ನಿಮ್ಮ ವಾಟ್ಸಪ್ ನಂಬರ್ ಬೇಕಾಗುತ್ತೆ. ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್, ಸೆಟ್ ಆದ ನಂತರ ಇಲ್ಲಿ ಏನು ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ. ಇಲ್ಲಿ ನಮ್ದು ಏನಿದೆ ಸೈನ್ಸ್ ಇದೆ, ನಾನು ಸೈನ್ಸ್ ಚೂಸ್ ಮಾಡ್ತೀನಿ. ಕ್ಲಾಸ್ 3 ನಂದೇನಿದೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡು ಇದೆ. ನಾನೇನು ಮಾಡಿದ್ದೀನಿ ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ತೊಗೊಂಡಿದ್ದೀನಿ. ಸೊ ನಾನು ಎರಡನ್ನೂ ಕ್ಲಿಕ್ ಮಾಡಿದ್ದೀನಿ. ಈಗ ಇಲ್ಲಿ ನೀವು ಏನು ಪೇಮೆಂಟ್ ಮಾಡಿರ್ತೀರಲ್ವ, ಆ ಪೇಮೆಂಟ್ ಮಾಡಿರೋದನ್ನ ಇಲ್ಲಿ ಸ್ಕ್ರೀನ್ಶಾಟ್ ಇದೆ. ಇಲ್ಲಿ ಹೋಗಿ ಇಲ್ಲಿ ಬ್ರೌಸ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೈಲ್ಸ್ ಅಂತ ಇರುತ್ತೆ. ಫೈಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ
ಇಲ್ಲೇನಿದೆ, ಇಲ್ಲಿ ಇವ್ರಿಗೆ ಪೇಮೆಂಟ್ ಮಾಡಿರೋದು ಒಂದು ಸ್ಕ್ರೀನ್ಶಾಟ್ ಇದೆ ಫಾರ್ ಎಕ್ಸಾಂಪಲ್. ಈಗ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿದೆ, ಅದು ಅಪ್ಲೋಡ್ ಆಗುತ್ತೆ. ಈ ತರ ಅಪ್ಲೋಡ್ ಆಗಿದ ನಂತರ ನೀವಿಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಅದಾದ ನಂತರ ಇಲ್ಲಿ ನೆಕ್ಸ್ಟ್ NCERT ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಲಿಂಕ್ಸ್ ಮತ್ತೆ KTBS ಅಂದ್ರೆ ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಡೌನ್ಲೋಡ್ ಲಿಂಕ್ ಕೂಡ ಇದೆ. ಇಲ್ಲಿ ನೀವು NCERT ಟೆಕ್ಸ್ಟ್ ಬುಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಕ್ಲಾಸ್ ಬೇಕು, ಮತ್ತೆ ಯಾವ ಸಬ್ಜೆಕ್ಟು, ಮತ್ತೆ ಯಾವ ಟೈಟಲ್ ಇರೋದು ಬೇಕು ಅಂತ ನೀವೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದಲ್ಲದೆ ಇಲ್ಲಿ KTBS ಟೆಕ್ಸ್ಟ್ ಬುಕ್ ಕೂಡ ಬರುತ್ತೆ, ಅಂದ್ರೆ ಕರ್ನಾಟಕ ಟೆಕ್ಸ್ಟ್ ಬುಕ್ಸ್. ಇಲ್ಲಿ ನೋಡಿ, ಇಲ್ಲಿ ನೀವು ಯಾವ ಇಯರ್ದು ಬೇಕು ಅದು ಕ್ಲಿಕ್ ಮಾಡಿದ್ರೆ ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಯಾವ ಬುಕ್ ಇದೆ ಎಲ್ಲ ಬುಕ್ಸ್ ಕೂಡ ಇಲ್ಲಿ ಬರುತ್ತವೆ, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ. ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಏನಾದರೂ ಆ್ಯಪಲ್ಲಿ ಸಮಸ್ಯೆ ಇದ್ರೆ ಅಥವಾ ಲಾಗಿನ್ ಸಮಸ್ಯೆ ಇದ್ರೆ, ಏನಾದರೂ ಟೆಕ್ನಿಕಲ್ ಸಮಸ್ಯೆ ಇದ್ರೆ ಇಲ್ಲಿ ಕೆಳಗಡೆ ನಂಬರ್ ಇದೆ, ಫಾರ್ ಆ್ಯಪ್ ಸಪೋರ್ಟ್ ಆರ್ ಟೆಕ್ನಿಕಲ್ ಸಪೋರ್ಟ್ ಅಂತ. ಇವು ಎರಡರಲ್ಲಿ ಯಾವುದಾದ್ರೂ ಒಂದು ನಂಬರ್ಗೆ ಕನೆಕ್ಟ್ ಮಾಡಿ. ಫಸ್ಟ್ ನಂಬರ್ಗೆ ಏನಾದರೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಸೆಕೆಂಡ್ ನಂಬರ್ಗೆ ಕನೆಕ್ಟ್ ಮಾಡಿ. ಫಾರ್ ಅಡ್ಮಿಷನ್ ಪರ್ಪಸ್ ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಇವೆರಡು ನಂಬರ್ಗೆ ಕನೆಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.